ಯುವ ಸಮುದಾಯದ ಮಾತು, ಇಲ್ಲಿ ರಾಜಕೀಯ ಕೆಸರೆರಚಾಟ ದಯವಿಟ್ಟು ಬೇಡ. ವಾಸ್ತವ ಮಾತಾಡಿ. ಇವತ್ತು ಶುಕ್ರವಾರ ಇದೆ. ಇವತ್ತು ನಂಗೆ ಗೃಹ ಸಚಿವರಿಗೆ, ಮಾನ್ಯ ಗೃಹ ಸಚಿವರಿಗೆ ಇವತ್ತು ಬಟ್ಟೆ ಬದಲಾಯಿಸ್ಕೊಂಬನ್ನಿ. ಬಟ್ಟೆ ಅಂದ್ರೆ ಮೀನ್ ಟು ಸೇ, ನೀವು ವೇಷ ಬದಲಾಯಿಸ್ಕೊಂಬನ್ನಿ. ಇಲ್ಲಿ ನಮ್ಮ SP ಸಾಹೇಬರು ಉಮೇಶ್ವರ್ ಕೂತಿದ್ದಾರೆ, ರಘು ಅವರು ಬರಲಿ, ನಾವು ಹೋಗೋಣ, ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಅಂದರೆ ಬೇರೆ ಬೇರೆ ಯಾರು ಯೂತ್ ಹೆಂಗೆ ಹೋಗ್ತಾರೆ ಹಂಗೆ. ಇವತ್ತು ನೀವು ಬೆಂಗಳೂರಿನ ಪಬ್ ಇಲ್ಲೇ ವಿಠಲ್ ಮಲ್ಯ ರೋಡು ಮತ್ತು MG ರೋಡು ಮತ್ತು ಉಕ್ಕಾ ಬಾರ್ಸ್ ಮುಂದೆ ನಾನು ಅದನ್ನೇ ಕೇಳಿದೆ. Can we normalize this? ಅವ್ರ ಸರ್ಕಾರ ಇರ್ತಾನು ಇರ್ತು, ಇವ್ರ ಸರ್ಕಾರ ಇರ್ತಾನು ಇರ್ತು, ಬೆಂಗಳೂರಿನಲ್ಲಿ ಅವಾಗ್ಲಿಂದನೂ ಇತ್ತು, ಇವಾಗ್ಲಿಂದನೂ ಇತ್ತು. ಸರ್, ಕ್ಯಾನ್ ವಿ ನಾರ್ಮಲೈಸ್ ದಿಸ್ ಇಶ್ಯೂ? ಡಾನ್ ಸೀರಿಯಸ್ ವಿಚಾರ ಇದು. ಡ್ರಗ್ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಕೈಗೆ ಸಿಗ್ತಿದೆ ಅಂತ ನಾನ್ ಸ್ಕೂಲಲ್ಲಿ ಇರ್ತಾ ಅಂತ ಕೇಳ್ತಿದ್ದೀನಿ ಸರ್. ಇದು ಕಡಿವಾಣ ಹಾಕ್ಬೇಕು ಅನ್ನೋ ಕಾಳಜಿ ನಿಜವಾಗ್ಲೂ ಸರ್ಕಾರಗಳಿದೆಯಾ? ಏನಾಗ್ತದೆ ಅಂತಂದ್ರೆ, ಈ ಪೊಲಿಟಿಕಲ್ ಪಾರ್ಟಿಗಳು ಅವ್ರು ಹಿಂಗೆ ಕೂಗಾಡ್ಕೊಳ್ತಾರೆ. ನಾವು ಬಂದಾಗ ಕಡ್ದು ಕಟ್ಟೆ ಹಾಕ್ಬಿಟ್ಟು, ಇವ್ರು ಬಂದಾಗೆಲ್ಲ ಮುಗಿಸ್ಬಿಟ್ಟು ಭೂಗತ ಮಾಡ್ಬಿಟ್ಟು, ಅವೆಲ್ಲ ಸಾಮಾನ್ಯ. ಕೇಳಿ ನಮಗೂ ಸಾಗೋಗ್ಬಿಟ್ಟಿದೆ. ಅದು ಅವ್ರ ಧರ್ಮನೂ ಸಹ ಹೇಳ್ಕೊಳ್ಳುವಂಥದ್ದು, ಹೇಳ್ಕೊಳ್ಳಿ, ಅದು ಬೇರೆ ವಿಚಾರ ಅಲ್ಲ. ಅವ್ರು ಹೇಳ್ಕೊಳ್ಳಿ, ಅವ್ರು ಕೇಳೋದು ಕೇಳಿಸ್ಕೊಳ್ಳೋದು ಏನಾದ್ರು ಮಾತಾಡ್ಕೊಳ್ಳಿ. ಆದ್ರೆ ಗ್ರೌಂಡ್ ನಾವೇನು ರಿಯಾಲಿಟೀಸ್ ಮಾತಾಡ್ಬೇಕಲ್ಲ. ಯಾವಾಗ ಅತ್ಯಂತ ಚೆನ್ನಾಗಿ ಪೊಲೀಸರು ಕೆಲಸ ಮಾಡ್ತಾರೋ, ಯಾವಾಗ ಹುಡುಕಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜನಗಳನ್ನ ಈಚೆ ಬಿಲ್ದಿಂದ ಎತ್ತಕೊಂಡ್ಬಂದು ಕೇಸ್ಗಳ ರಿಜಿಸ್ಟರ್ ಮಾಡ್ತಾರೋ ಅವಾಗ ಕೇಸ್ಗಳ ಸಂಖ್ಯೆ ಜಾಸ್ತಿ ಹೋಗ್ತದೆ. ಯಾವಾಗ ಯಾಮಾರ್ಬಿಟ್ಟು, ಯಾವಾಗ ಕಾಂಪ್ರಮೈಸ್ ಮಾಡ್ಕೊಬಿಟ್ಟು, ಅವ್ರ ಜೊತೆ ಸೇರ್ಕೊಬಿಟ್ಟು, ಹೆಂಗೋ ನಡ್ಕೊಂಡು ಹೋಗ್ತದೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಯಾರು ಕೇಳೋರಿಲ್ಲ ಅಂತ ಅಂದಾಗ ಏನಾಗ್ತದೆ, ಅದ್ರ ಸಂಖ್ಯೆ ಕ್ಷೀಣಿಸ್ತಾ ಹೋಗ್ಬಿಡ್ತದೆ. ಆ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಬಾರ್ದು. ಅದು ಮಾತಾಡಿದ್ರೂ ಸಹ ಎಲ್ಲೋ ಇವ್ರು ಏನೋ ವಿಷಯದ ಕೊರತೆ ಅಂತ ನನಗನ್ನಿಸ್ತದೆ. ಖಂಡಿತವಾಗ್ಲೂ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ರೆ ಸಿಕ್ಕಾಬಟ್ಟೆ ಕೇಸಸ್ಗಳಾಗ್ಬೋದು. ಈಗ ಮೊನ್ನೆ ಲಾಸ್ಟ್ ಇಯರಲ್ಲಿ 2 ವರ್ಷದ ಮೊದಲೇ ಒಂದು ಸಾರಿ ಆಯಿತು. ನಿರಂತರವಾಗಿ 2 ತಿಂಗಳು ಬರೀ ಅದೇ ಕೆಲಸ ಮಾಡಿದರು. ಸಿಕ್ಕಾಬಟ್ಟೆ ಟನ್ಗಳಗಟ್ಟಲೆ ಇಡೀ ರಾಜ್ಯದಲ್ಲಿ ಕಂಪ್ಲೀಟು. ನಾವು ಅದೇ ಇಲ್ಲೆಲ್ಲ ಮಾತಾಡಿದ್ದೀವಿ, ಏನು ಇಷ್ಟೊಂದು ಹಿಡಿತಾ ಇದ್ದಾರಲ್ಲ ಅಂದ್ಬಿಟ್ಟು ಅಂತ ಒಂದು ಅಭಿಯಾನ ಅಂತ ಮಾಡಿದರು. ಹಾಗೆ ಅದನ್ನೇ ಅದಕ್ಕೋಸ್ಕರನೇ ಅಂತ ಮಾಡೋಕ್ಕಾಗೋದಲ್ಲ. ಎಲ್ಲ ಪೊಲೀಸ್ ಠಾಣೆಗಳನ್ನು ಪ್ರತಿ ದಿವಸ 1 ಗಂಟೆ ಇದಕ್ಕೆ ವ್ಯಯ ಮಾಡಬೇಕು. ಸಾಮಾನ್ಯವಾಗಿ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಈ ಡ್ರಗ್ಗೆ ಸಂಬಂಧಪಟ್ಟಂಗೆ 1 ಗಂಟೆನ ಯಾರೂ ವ್ಯಯ ಮಾಡಲ್ಲ. ಯಾವ ಪೊಲೀಸ್ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟಂಗೆ 1 ಗಂಟೆ ಆದರೂ ನಾನು ಕೆಲಸ ಮಾಡಬೇಕು, ಎಲ್ಲಿ ಬರ್ತಾ ಇದೆ, ಯಾವ ಕಡೆ ನನ್ನ ಜಾಗದಲ್ಲಿ ಎಲ್ಲಿದೆ, ಎಲ್ಲಿ ಸ್ಕೂಲು ಕಾಲೇಜ್ಗಳ ಹತ್ರ ಇದೆ, ಯಾವ ಹಾಸ್ಟೆಲ್ಗಳ ಹತ್ರ ಇದೆ, ಯಾವ ಸ್ಲಮ್ಗಳಲ್ಲಿ ಬರ್ತಾ ಇದೆ ಅಂತ ಅನ್ನುವಂಥದ್ದು 1 ಗಂಟೆ ವಿಚಾರ ಮಾಡಿ ಅವನು ಅದನ್ನು ಚಿಂತೆ ಮಾಡಿದ್ರೆ ಖಂಡಿತವಾಗ್ಲೂ 100ಕ್ಕೆ 80% ಕಂಟ್ರೋಲ್ ಮಾಡಬಹುದು. ಯಾವುದೇ ನನ್ನ ಲೆಕ್ಕದಲ್ಲಿ ಅತ್ಯಂತ ಕಡಿಮೆ ಸಮಯ. ಈಗ ಬಡ ಮನೆಯ ಮಕ್ಕಳು ಒಂಥರದಲ್ಲೇ ಈ ರೀತಿಯ ವ್ಯಸನಕ್ಕೆ ಬಲಿ ಆಗ್ತಾ ಇದ್ರೆ, ಈ ರೀತಿ ರೇವ್ ಪಾರ್ಟಿಗಳು ಮತ್ತೊಂದು ಮಗದೊಂದು ರೇಡ್ ಆದಾಗ ತಗ್ಲಾಕೊಳ್ಳೋರು ಯಾರು? ಶ್ರೀಮಂತರ ಮಕ್ಕಳು. ಫಾರ್ ಎಕ್ಸಾಂಪಲ್, ಮೊನ್ನೆ ನಡೆದ ಬೆಂಗಳೂರಿನ ಔಟ್ಸ್ಕರ್ಟ್ ನ ರೇವ್ ಪಾರ್ಟಿ ನೋಡಿ, ಅಲ್ಲಿ ತಗ್ಲಾಕೊಂಡಿದ್ದ ನಟಿ ಪೊಲಿಟಿಷಿಯನ್ಸ್ ಥ್ರೂ ಪ್ರೆಷರ್ ತರಕ್ ಟ್ರೈ ಮಾಡ್ತಿದ್ಲಂತೆ. ಅಂದ್ರೆ ಹೌ ವೆಲ್ ದೀಸ್ ಪೀಪಲ್ ಆರ್ ಕನೆಕ್ಟೆಡ್ ವಿತ್ ಪೊಲಿಟಿಷಿಯನ್ಸ್. ಹೆಂಗ್ ಬಿಡ್ತಾರೆ ಪೊಲಿಟಿಷಿಯನ್ಸ್ ಹೋಗಿ ಫ್ರೀ ಹ್ಯಾಂಡು, ನೀವು ರೇಡ್ ಮಾಡಿ ಮತ್ತೊಂದು ಮಾಡಿ. ಅದಕ್ಕಿಂತ ಆತಂಕ, ನೀವು ವಕೀಲರಿದ್ದೀರಿ ಸರ್, ನಾನು ಕೇಳ್ತೀನಿ, ಎಲೆಕ್ಷನ್ ಸಂದರ್ಭದಲ್ಲಿ ಇದು ಅಫಿಷಿಯಲ್ ಎಲೆಕ್ಷನ್ ಕಮಿಷನ್ ಇಂದ ಬಂದಿರೋ ಡೇಟಾ ಪ್ರಕಾರ ನನಗಿದೆ ಲಭ್ಯವಾಗಿರೋದು, ಕರ್ನಾಟಕದಲ್ಲಿ 126 ಕೋಟಿ ವರ್ತ್ ಡ್ರಗ್ ನ ಸೀಸ್ ಮಾಡಿದ್ರಂತೆ. ಎಲೆಕ್ಷನ್ ಸಂದರ್ಭದಲ್ಲಿ ಹಂಚಲಿಕ್ಕೆ ತರಲಾಗ್ತಾ ಇದ್ದ ಡ್ರಗ್ಸ್ ಇದು. ನಾನು ಆ ಪಾರ್ಟಿ ತರಿಸಿದ್ರು ಈ ಪಾರ್ಟಿ ತರಿಸಿದ್ರು ಅದಕ್ಕೆ ಹೋಗೋದಿಲ್ಲ ಸರ್. ನಾನು ಯಾವ ಪಾರ್ಟಿ ತರಿಸಿದ್ರು ಅನ್ನೋದಲ್ಲ, ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರಾಜಕಾರಣಿಗಳು. ಪ್ರಜಾಪ್ರಭುತ್ವದಂತಹ ಇಂಥ ಉತ್ತಮವಾದ ವ್ಯವಸ್ಥೆಯಲ್ಲಿರುವ ಜನರನ್ನ ಕೂಡ ಡ್ರಗ್ ಕೊಟ್ಟು ಮಾದಕ ವ್ಯಸನಿಗಳನ್ನಾಗಿ ಮಾಡಿ ಓಟ್ ಹಾಕಿ ಜನರನ್ನ, ಅಂದ್ರೆ ನಾಯಕರನ್ನ ಸೆಲೆಕ್ಟ್ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋಗೋದಾ? ಮೇಡಮ್, ಇಲ್ಲಿ 2 ಟಾಪಿಕ್ ತಗೊಳ್ಳೋ. ಒಂದು ಲಾ ಅಂಡ್ ಆರ್ಡರ್. ಕರ್ನಾಟಕದೊಳಗೆ ಇರತಕ್ಕಂಥ ರಾಜ್ಯ ಸ್ಟೇಟ್ ವೈಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ಸಿಟಿ ವೈಸ್ ಪೊಲೀಸ್ ಡಿಪಾರ್ಟ್ಮೆಂಟ್. 108 ಪೊಲೀಸ್ ಸ್ಟೇಷನ್ ಇದೆ ಬೆಂಗಳೂರೊಳಗೆ.
42 ಟ್ರಾಫಿಕ್ ಇದೆ, ಅಂಕಿಅಂಶ ಹೆಚ್ಚು ಕಮ್ಮಿ ಆಗ್ಬೋದು. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಯಾವಾಗ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಒಳಗೆ ರಾಜಕೀಯ ಜೊತೆಗೆ ಅಪವಿತ್ರ ಮೈತ್ರೀಕರಣ ಆದಾಗ ಈ ಡ್ರಗ್ಸ್ ಹ್ಯಾಂಡ್ಲಿಂಗು ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸೆಕೆಂಡ್, ಇಲ್ಲಿ ಪ್ರಶ್ನೆ ಹುಟ್ಟೋದೇನೆಂದರೆ, ಇದು ನಿಮ್ಮ ಟಾಪಿಕ್ಗೆ ಬರ್ತೀನಿ. ಒಂದೆಲ್ಲ ಯಾವುದೊಂದು ಟಾಪಿಕ್ ಹೇಳಿದ್ರು, ಉಡ್ತಾ ಬೆಂಗಳೂರು. ಏನು ಉಡ್ತಾ ಬೆಂಗಳೂರು ಅಂತ ನಮ್ಮ ಸ್ನೇಹಿತರು ಇಬ್ಬರು ಯಾರೂ ಹೇಳಿಲ್ಲ. ಬೇರೆ ಬೇರೆ ತೊಗೊಂಬಿಟ್ರು, ಸಣ್ಣ ಸಣ್ಣ ವಿಷಯ ತೊಗೊಂಬಿಟ್ರು. ಸರ್, ಅಫೀಮು, ಗಾಂಜಾ, ಈ ಟೊಬ್ಯಾಕೊ ಎಲ್ಲ ತೊಗೋತಾರಲ್ಲ, ಈ ವ್ಯವಸ್ಥೆ ಒಳಗೆ ಸಣ್ಣ ಭಾಗ ಅದು, ಸ್ಮಾಲ್ ನೆಗ್ಲೆಕ್ಟೆಡ್ ಏರಿಯಾ. ಅವ್ರು ಏನು ಮಾಡ್ತಾರೆ, ಕೋರ್ಟಲ್ಲಿ ಒಂದು ತಡೆ ಒಂದು ಲೈಸೆನ್ಸ್ ತೊಗೋತಾರೆ, ಕೋರ್ಟ್ ಸ್ಟೇ ತೊಗೋತಾರೆ, ಈ ಬಂಗಿ ಇದೆಲ್ಲ ಓದ್ತಾರಲ್ಲ ಹಿಂಗೆ, ಅದೆಲ್ಲ ತೊಗೊಂಡು ಮಾಡ್ತಾರೆ. ದಟ್ಸ್ ಇದು ಒಂಥರ ಮಶ್ರೂಮ್ ಥರ ಎಲ್ಲ ಕಡೆ ಇದೆ ಅದು. ಪೊಲೀಸ್ ಅವ್ರು ಏನು ಮಾಡ್ತಾರೆ ಅಂತ ಬರ್ತಾಗ ಒಂದು ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಏನು ಕಡಿಮೆ ಏನಿಲ್ಲ ಅಲ್ಲ, ವಿತ್ ಡ್ಯೂ ಅಪಾಲಜಿ ಉಮೇಶ್ ಅವ್ರ ಜೊತೆಗೆ. ಅಲ್ಲಿ ಏನಾಗ್ತಿದೆ, ಪೊಲೀಸವರಿಗೆ ಕೈ ಕಾಲೆಲ್ಲ ಕಟ್ ಹಾಕ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕೆ ಬಿಡ್ತಾ ಇಲ್ಲ. ವಿಧಿ ಇಲ್ಲದೆ ಏನು ಮಾಡ್ತಾರೆ ಇವರಿಗೆ, ಬರೀ ಕರ್ನಾಟಕ ಸ್ಟೇಟ್ ಪೊಲಿಟಿಕಲ್. ನಿಮ್ಮ ಪಕ್ಷದ ಸರ್ಕಾರದ ಮೇಲೆ ಮಾತ್ರ ಅಲ್ಲ ಸರ್ ಆರೋಪ ಮಾಡ್ತಿರೋದು, ನಿಮ್ಮ ಸರ್ಕಾರದ ಮೇಲೆ ಮಾತ್ರ ಅಲ್ಲ ಆರೋಪ ಮಾಡ್ತಿರೋದು. ನಾನು ಹೇಳೋದು ಏನಂತಂದ್ರೆ, ಕೈಕಲ್ ಕಟ್ಟಾಕ್ಬಿಡಿ. ಯಾವ ಥರ ಅಂತಂದ್ರೆ ಇಲ್ಲಿ ಪ್ರಶ್ನೆ ಹುಟ್ಟೋದು ಅಂದರೆ ಬರೀ ಇದೊಂದೇ ಅಲ್ಲ. ಡ್ರಗ್ ಈಸ್ ನಾಟ್ ಓನ್ಲಿ ದಿ ಸ್ಟೇಟ್, ಕರ್ನಾಟಕ ರಾಜ್ಯದ ಮಾರಕ ಅಲ್ಲ, ದೇಶದ ಮಾರಕ, ಯುವ ಜನರ ಮಾರಕ, ಯುವ ಪೀಳಿಗೆಯ ಮಾರಕ. ಮೇಡಮ್, ಒಂದ್ಸಲಿ ಡ್ರಗ್ ತೊಗೊಂಡ್ಬಿಟ್ಟು ಇಂಜೆಕ್ಟ್ ಆಯಿತು ಅಂದರೆ DNA ಮೇಡಮ್, ಅದು ನಿಮ್ಮಿಂದ ಹೊರಗೆ ಹೋಗೋಕ್ಕಾಗೋದೇ ಇಲ್ಲ. ಆ ಡ್ರಗ್ಸ್ ಒಂದ್ಸಲಿ ಸೇವನೆ ಮಾಡಿದ್ರಿ ನೀವು, ಆ ಒಳಗಡೆ ಇರತಕ್ಕಂಥ ಡ್ರಗ್ಗಿನ ಅಂಶ ಏನಿದೆಯಲ್ಲ, ಸಿಂಥೆಟಿಕ್ಕು, LDC, MDSM ಇವೆಲ್ಲ ಏನಿದೆಯಲ್ಲ, ಕೋಕೇನ್ ಗೀಕೇನ್ ಇವೆಲ್ಲ ಇದೆಯಲ್ಲ, ಒಂದ್ಸಲಿ ಒಳಗೆ ಇಂಜೆಕ್ಟ್ ಆಯಿತು ಒಂದ್ಸಲಿ ಅಂದರೆ ಮುಗೀತು. ಆ ಹುಡುಗಿ ಜೀವನ ಅಥವಾ ಹುಡುಗನ ಜೀವನ ಕೊಳಪೆ ಕೆತ್ತೋಯ್ತದು. ಇಟ್ ಇಸ್ ಕಾಲ್ಡ್ DNA ಇಂಜೆಕ್ಟ್ ಅಂತ ಕರಿತೀವಿ ನಾವು. ಈ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಉಡ್ತಾ ಪಂಜಾಬ್, ಉಡ್ತಾ ಬೆಂಗಳೂರು ಅಂತ ಹೇಳಿದ್ವಿ. ಯಾಕೆ ಉಡ್ತಾ ಅಂತ ಬಂತು ಹೇಳ್ತೀನಿ. ಆ ಪಂಜಾಬಲ್ಲಿ ಏನಾಯಿತು ಅಂದರೆ, ಬಾರ್ಡರು, ಪಾಕಿಸ್ತಾನ ಬಾರ್ಡರು, ಬೇರೆ ಬೇರೆ ಬಾರ್ಡರ್ಗಳಿಂದ ಡ್ರಗ್ಸ್ಗಳು ಆರಾಮಾಗಿ ಸುಸುವಾಗಿ ಬರ್ತಾ ಇದೆ. ಪಂಜಾಬಲ್ಲಿ ಒಂದು ಅದ್ಭುತವಾದ ರಾಜ್ಯ ಅದು, ಭತ್ತ ಬೆಳೀತಕ್ಕ ರಾಜ್ಯ, ಗೋಧಿ ಬೆಳೀತಕ್ಕ ರಾಜ್ಯ. ಇವತ್ತು ನಿಷೇಧಿದ್ದಾರೆ ಪೂರ್ತಿ, ಆಲ್ಮೋಸ್ಟ್ ಎಲ್ಲ 60-70 ಭಾಗ ಜನ ನಿಷೇಧಿದ್ದಾರೆ. ಈಗ ಆ ನಿಷೇಧಿರೋದು ಏನು ಮಾಡ್ತೀವಿ, ತೇಲ್ತಿದ್ದಾರೆ ಅನ್ನೋದಕ್ಕೆ ಕೇಳ್ತಾರೆ, ಅದನ್ನು ಉಡ್ತಾ ಪಂಜಾಬ್ ಅಂತಾರೆ. ಬೆಂಗಳೂರವ್ರು ಈಗ ತೇಲಕ್ಕೆ ಶುರು ಮಾಡ್ತಾ ಇದ್ದಾರೆ, ಅದಕ್ಕೆ ಉಡ್ತಾ ಬೆಂಗಳೂರು ಅಂತ ಹೇಳಿ ಒಂದು ಹೆಸರು ಬರೋಕ್ಕೆ ಶುರು ಆಗಿದೆ. ಅದು ಮುಂದೇನು ಕೂಡ ಕಂಟಿನ್ಯೂ ಆಗ್ಬೋದು. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಇಲ್ಲಿ ಬರೀ ಎಲ್ಲೋ ಅಂತಲ್ಲಿ ಈಗ ನಮ್ಮ ಸರ್ ಒಂದು ಮಾತು ಹೇಳಿದ್ರು, ಏನಂತ, ಈ ಡ್ರಗ್ಸ್ ಮತ್ತು ಮಾದಕ ನಿಗ್ರಹ ದಳ ಇದೆಯಲ್ಲ, ಅದಕ್ಕೆ ಹಲ್ಲಿಲ್ ಧಾವದು ಪವರೇ ಇಲ್ಲ ಅದಕ್ಕೆ. ನೀವು ಡ್ರಗ್ಸ್ ತೊಗೋತಿಲ್ಲ, ಇಷ್ಟು ಜನ ಪೆಡಲ್ ಹಿಡ್ದಾಕಲ್ಲ ಮೇಡಮ್. ಅಂಕಿಅಂಶ ಕೊಡ್ತೀನಿ ನಾವೆಲ್ಲ ಸರ್, ನಿಮ್ಮ ಇನ್ನೊಂದು ಬ್ರೇಕ್ನ ಕೊಡ್ತೀನಿ. ಎಷ್ಟು ಜನ ಹಿಡ್ದಾಕಿದ್ರು? 2226 ಜನ ಹಿಡ್ದಾಕಿದ್ರು 2023. ಸೌತ್ ಇಂಡಿಯಾದಲ್ಲಿ ಒಂದು ಅಸೋಸಿಯೇಷನ್ ಮೀಟಿಂಗ್ ಆಯಿತು. ಇನ್ನು ಡ್ರಗ್ ಕಂಟ್ರೋಲು ಮತ್ತು ಸೌತ್ ಇಂಡಿಯಾದ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಒಂದು ಮೀಟಿಂಗ್ ಆಯಿತು. ಸುಮಾರು 1 ಲಕ್ಷ ಕೋಟಿ ಬೆಲೆ ಬಾಳಷ್ಟು 1 ಲಕ್ಷ ಕೋಟಿ ಬೆಲೆ ಬಾಳಷ್ಟು ಡ್ರಗ್ಗಳನ್ನೆಲ್ಲ ಬರ್ನ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಇದಕ್ಕೆ ಬರೀ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ. ಡ್ರಗ್ ವಿತ್ ಟ್ರಾಫಿಕಿಂಗ್, ಡ್ರಗ್ ವಿತ್ ಸೆಕ್ಷುವಲ್ ಅಬ್ಯೂಸ್, ಡ್ರಗ್ ವಿತ್ ವುಮೆನ್ ಟ್ರಾಫಿಕಿಂಗ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಯಾರು ಮಾಡ್ತಾ ಇರೋದು, ಕೊಡ್ತಾ ಇರೋದು ಯಾರು? ಆಮೇಲೆ ವಿದೇಶಿ